ರಾಯಚೂರು ನಗರಸಭೆಯನ್ನ ಮಹಾನಗರ ಪಾಲಿಕೆ ಅಂತ ಸರ್ಕಾರ ಘೋಷಣೆ ಮಾಡ್ತು ಸರಿ, ಆದರೆ ರಾಯಚೂರಿನಲ್ಲಿ ಜನ ಹಿಡಿಶಾಪ ಹಾಕೋದನ್ನು ಮುಂದುವರಿಸಿದ್ದಾರೆ. ಯಾವ ಕಾರಣಕ್ಕೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. ದೀಪದ ಬುಡದಲ್ಲೇ ಕತ್ತಲು, ಇದು ರಾಯಚೂರು ಪರಿಸ್ಥಿತಿ. ಇಡೀ ರಾಜ್ಯಕ್ಕೆ ಬೆಳಕು ಕೊಡುವ ರಾಯಚೂರಿನಲ್ಲೇ ಬೆಳಕಿಲ್ಲ. ಯಾವುದೇ ಬಡಾವಣೆ, ಮುಖ್ಯ ರಸ್ತೆಗೆ ಹೋದ್ರೂ ಬೀದಿ ದೀಪಗಳಿಲ್ಲ. ರಾತ್ರಿ ಹೊತ್ತು ಮನೆಯಿಂದ ಹೊರಬರೋಕೆ ಹೆದರ್ತಾರೆ ಜನ. ಬಿಸಿಲನಾಡು ರಾಯಚೂರು ಜಿಲ್ಲೆಯ ಜಿಲ್ಲಾ ಕೇಂದ್ರ ಈಗ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರಾಯಚೂರು ನಗರದ ಯಾವುದೇ ಬಡಾವಣೆ, ಮುಖ್ಯ ರಸ್ತೆಗೆ ಹೋದ್ರೂ ಬೀದಿ ದೀಪಗಳಿಲ್ಲ. ಕೇವಲ ಕಂಬಗಳು ಮಾತ್ರ ನಿಂತಿವೆ. ಬೀದಿ ದೀಪಗಳು ಹಾಳಾಗಿ ಸುಮಾರು ತಿಂಗಳುಗಳೇ ಕಳೆದ್ರೂ ರಾಯಚೂರು ಜಿಲ್ಲಾಡಳಿತ ಹಾಗೂ ನಗರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಸಂಜೆ ಆದ್ರೆ ಸಾಕು, ಜನ ಮನೆಯಿಂದ ಹೊರಬರಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರಿಗಂತೂ ಸುರಕ್ಷತೆಯೇ ಇಲ್ಲವಾಗಿದೆ. ಕಳೆದ ಕೆಲ ತಿಂಗಳುಗಳಿಂದ ನಗರದಲ್ಲಿ ಕಳ್ಳತನ, ಅಪಹರಣ ಯತ್ನ, ದರೋಡೆ ಯತ್ನ ಪ್ರಕರಣಗಳು ನಡೆಯುತ್ತಿದ್ರೂ ನಗರಸಭೆ ಕಣ್ಮುಚ್ಚಿ ಕುಳಿತಿದೆ. ಇನ್ನು ಸಿಸಿ ಕ್ಯಾಮೆರಾಗಳನ್ನ ಅಲ್ಲಲ್ಲಿ ಅಳವಡಿಸಿದ್ದಾದ್ರೂ ಯಾವುದೂ ಕೆಲಸ ಮಾಡುತ್ತಿಲ್ಲ. ರಾಯಚೂರು ನಗರಸಭೆಯನ್ನ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ರೂ ಜನರಲ್ಲಿ ಖುಷಿ ಕಾಣುತ್ತಿಲ್ಲ. ಜನರನ್ನ ಕಳ್ಳಕಾಕರಿಂದ ರಕ್ಷಿಸಲು, ರಾತ್ರಿ ವೇಳೆ ಸುರಕ್ಷಿತವಾಗಿ ಓಡಾಡಲು ಕೂಡಲೇ ಬೀದಿ ದೀಪಗಳನ್ನು ಅಳವಡಿಸಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು ಹೊರಗಡೆ ತಿರುಗಾಡಬೇಕಾದ್ರೆ ಭಯದ ವಾತಾವರಣ. ಯಾಕಂದರೆ ಎಲ್ಲರ ಗಮನಕ್ಕಿದೆ, ರಾಯಚೂರಿನಲ್ಲಿ ಅಲ್ಲಲ್ಲಿ ಕಳ್ಳತನ ಆಗ್ತಾ ಇದೆ. ಈಗ ರಾಯಚೂರು ಮಹಾನಗರ ಪಾಲಿಕೆ ಅಂತ ಘೋಷಣೆ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಮಹಾನಗರ ಪಾಲಿಕೆ ತಗೊಂಡು ಏನು ಮಾಡಬೇಕಾಗಿದೆ? ಇನ್ಮೇಲೆ ರಾಯಚೂರಿನಲ್ಲಿ ಯಾರೇ ಗುತ್ತಿಗೆ ತಗೊಳ್ಳಿ, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವರ ಪರವಾನಗಿಯನ್ನು ರದ್ದು ಮಾಡೋ ನಿಟ್ಟಿನಲ್ಲಿ ನಗರಸಭೆಗೆ ಒತ್ತಾಯ ಮಾಡ್ತಾ ಇದ್ದೇನೆ. ರಾಯಚೂರಿನಲ್ಲಿ ಬೀದಿಯ ಲೈಟ್ಗಳ ವ್ಯವಸ್ಥೆ ಸರಿಯಾಗಿಲ್ಲ. ಜನರಿಗೆ ಸ್ವಲ್ಪ ಏನಾದರೂ ರಕ್ಷಣೆ ಒದಗಬೇಕಾದ್ರೆ ಲೈಟಿನ ಅವಶ್ಯಕತೆ ಭಾಳ ಅದಂತ ಅನಿಸ್ತದೆ. ಆದಷ್ಟು ತೀವ್ರವಾಗಿ ಮಾಡಿದರೆ ಜನರಿಗೆ ಏನಾದರೂ ಅನುಕೂಲ ಆಗ್ತದೆ. ಇರದೇ ಹೋದ್ರೆ ಏನಾಗಿಬಿಡ್ತದೆ ಅಂತಂದರೆ ದೋಚೋರಿಗೆ ಮತ್ತು ಕಳ್ತನ ಮಾಡೋರಿಗೆ ಇದಾಗಿಬಿಡ್ತದೆ. ಜನರು ಏನಪ್ಪ ಅಂದ್ರೆ ಭಾಳ ಟೆನ್ಷನ್ನಲ್ಲಿದ್ದಾರೆ ಲೈಟ್ ಇರಲಾರದ ಕಾರಣದಿಂದ. ನಗರಸಭೆ ಅಧಿಕಾರಿಗಳು ಮಾತ್ರ ಹೊಸ ಟೆಂಡರ್ ಕರೆಯುತ್ತೇವೆ ಅಂತ ಹೇಳುತ್ತಲೇ ಇದ್ದಾರೆ. ಬೀದಿ ದೀಪಗಳ ನಿರ್ವಹಣೆಗಾಗಿ ಫೆಬ್ರವರಿಯಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿತ್ತು. ಗುತ್ತಿಗೆದಾರರು ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆ ಗುತ್ತಿಗೆ ರದ್ದು ಮಾಡಲಾಗಿದೆ. ಇನ್ನು 2-3 ದಿನಗಳಲ್ಲಿ ಹೊಸ ಟೆಂಡರ್ ಕರೆಯುತ್ತಿದ್ದೇವೆ, ಆದಷ್ಟು ಬೇಗ ಬೀದಿ ದೀಪ ಅಳವಡಿಸುತ್ತೇವೆ ಅಂತ ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹೇಳಿದ್ದಾರೆ. ಫೆಬ್ರವರಿಯಲ್ಲಿ ಬೀದಿ ದೀಪಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ 1.5 ಕೋಟಿ ವೆಚ್ಚದಲ್ಲಿ ಟೆಂಡರನ್ನು ಕರೆದಿದ್ದೀವಿ. ಆ ಟೆಂಡರನ್ನು ಗುತ್ತಿಗೆದಾರರು ಸರಿಯಾಗಿ ನಿರ್ವಹಿಸದ ಹಿನ್ನೆಲೆಯಲ್ಲಿ ಅದನ್ನು ರದ್ದುಪಡಿಸಿ ಈಗ ಮತ್ತೆ ಹೊಸ ಟೆಂಡರನ್ನು ನಾವು ಕರಿತಾ ಇದ್ದೀವಿ. ಅವರಿಗೆ ಎಲ್ಲವನ್ನ ಇಶ್ಯೂ ಮಾಡಿದ್ದೀವಿ. ಈಗ ಅವರು ನಮಗೆ ಹಣವನ್ನು ಭರಿಸಿದ ನಂತರ ಅವರಿಗೆ ನಾವು ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಕಳಿಸಿ ನಾವು ಬೀದಿ ದೀಪಗಳನ್ನು ಸಿಟಿಯಲ್ಲಿರೋಂಥ ಬೀದಿ ದೀಪಗಳನ್ನು ಉರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಗುತ್ತಿಗೆದಾರರಿಗೆ ನಾವು ಬೇಗನೆ ಆದೇಶವನ್ನು ನೀಡಿ ಕಳಿಸಿ ನಾವು ವಿದ್ಯುತ್ ದೀಪಗಳನ್ನು ಉರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಒಟ್ನಲ್ಲಿ ರಾಯಚೂರು ನಗರಸಭೆಯ ನಿಧಾನಗತಿಯ ಧೋರಣೆ ಜನರಲ್ಲಿ ಅಸುರಕ್ಷತೆಯ ಭಾವನೆ ಮೂಡಿಸಿದೆ. ರಾತ್ರಿ ಆದ್ರೆ ಸಾಕು, ನಗರದಲ್ಲಿ ಜನ ರಸ್ತೆಯಲ್ಲಿ ಓಡಾಡಲು ಹೆದರುವ ಪರಿಸ್ಥಿತಿ ಇದೆ. ಕನಿಷ್ಠ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಬೀದಿ ದೀಪಗಳ ಅಳವಡಿಕೆಗೆ ಮುಂದಾಗಬೇಕಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.